ಹೊಸ 2025ರ ಟಾಟಾ ಆಲ್ಟ್ರಾಸ್. ಈ ಕಾರ್ ಇಂಡಿಯಾದ ಓನ್ಲಿ ಹ್ಯಾಚ್ ಬ್ಯಾಕ್ ಡೀಸೆಲ್ ಇಂಜಿನ್ ಜೊತೆ ಬರೋದು. ನಾವು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ನಾನು ಪೆಟ್ರೋಲ್ ಹಾಗೆ CNG ಗಾಡಿನ ಕಂಪ್ಲೀಟ್ ವಾಕ್ ಅರೌಂಡ್ ನ ತೋರಿಸಿದ್ದೀನಿ. ಅದಕ್ಕೆ ನಾನು ಡೀಸೆಲ್ ಗಾಡಿನ ಮೂಲಕ ಈ ಗಾಡಿಯ ಡ್ರೈವ್ ರಿವ್ಯೂ ಹಾಗೆ ಪೆಟ್ರೋಲ್ CNG ಎರಡೂ ಡ್ರೈವ್ ರಿವ್ಯೂ ಈ ವಿಡಿಯೋದಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಕ್ವಿಕ್ ಆಗಿ ಹುಡ್ ಓಪನ್ ಮಾಡಿ ಇಂಜಿನ್ ಆಪ್ಷನ್ ನ ತೋರಿಸ್ತೀನಿ, ಹಾಗೆ ಕ್ವಿಕ್ ಆಗಿ ಕಾರ್ನ ವಾಕ್ ಅರೌಂಡ್ ಕೂಡ ತೋರಿಸ್ತೀನಿ. ಇದರಲ್ಲಿ 1.5 ಲೀಟರ್ 4 ಸಿಲಿಂಡರ್ ಇಂಜಿನ್ ಬರುತ್ತೆ. ಬಟ್ ನೀವು ಪೆಟ್ರೋಲ್ 1.2 ಲೀಟರ್ ಇಂಜಿನ್ಗೆ ಕಂಪೇರ್ ಮಾಡಿದ್ರೆ ಪವರ್ ಆಲ್ಮೋಸ್ಟ್ ಸಿಮಿಲರ್ ಆಗಿದ್ರು ಇದರಲ್ಲಿ 89 BHP ಬರುತ್ತೆ. ಬಟ್ ಟಾರ್ಕಿ ಇಂಜಿನ್ ಅಂತ ಹೇಳ್ಬೇಕು. ಸೊ ಜನರಲ್ ಆಗಿ ನಿಮ್ಮ ಡೀಸೆಲ್ ಇಂಜಿನ್ ಕ್ಯಾರೆಕ್ಟರ್ಸ್ ತರ ಸ್ವಲ್ಪ ರೆವಿ, ಸ್ವಲ್ಪ ಸೌಂಡ್ ಅನ್ನೋದು ಬರುತ್ತೆ. ಬಟ್ ಇನ್ಸುಲೇಷನ್ ನ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ನೀಟಾಗಿ ಕಾಂಪ್ಯಾಕ್ಟ್ ಆಗಿದೆ. ಬಟ್ ಫಸ್ಟ್ ಥಿಂಗ್ ಏನಂದ್ರೆ ಕಾರ್ನ ನೋಡಿದ ತಕ್ಷಣ ಕ್ವಾಲಿಟಿ ಕಂಟ್ರೋಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಿಟ್ ಅಂಡ್ ಫಿನಿಶ್ ಆಕ್ಚುಲಿ ಚೆನ್ನಾಗಿದೆ, ವಿಚ್ ವಾಸ್ ಮಿಸ್ಸಿಂಗ್ ಕೆಲವು ಟಾಟಾ ಕಾರ್ಸ್ ಅಲ್ಲಿ. ಬಟ್ ಈಗ ನೋಡಕ್ ಚೆನ್ನಾಗಿದೆ. ಕ್ವಿಕ್ ಆಗಿ ವಾಕ್ ಅರೌಂಡ್ ನೋಡ್ಬೇಕಂದ್ರೆ ಹೆಡ್ಲೈಟ್ಸ್ ಕಂಪ್ಲೀಟ್ಲಿ ರಿವೈಸ್ ಆಗ್ಬಿಟ್ಟಿದೆ. DRL ಚೇಂಜ್ ಆಗಿದೆ. ಸ್ಕ್ವೇರ್ ಶೇಪ್ ಟು ಡ್ಯೂಯಲ್ ಬ್ಯಾರಲ್ಲು ಹೆಡ್ಲೈಟ್ ಸಿಗ್ತಾ ಇದೆ. ಕಂಪ್ಲೀಟ್ LED ಸೆಟಪ್. ಹಾಗೆ ನಮಗೆ ಫಾಗ್ ಲ್ಯಾಂಪ್ಸ್ ಕೂಡ ಕಂಪ್ಲೀಟ್ಲಿ LED ಇದೆ. ರಿವೈಸ್ ಗ್ರಿಲ್ಲು, ರಿವೈಸ್ ಬಂಪರು, ಟಾಟಾ ಲೋಗೋ, 360 ಡಿಗ್ರಿ ಕ್ಯಾಮ್ರಾ. ಸೊ ಫ್ರಂಟ್ ಎಂಡ್ ನೋಡಕ್ ಇನ್ನೂ ಚೆನ್ನಾಗಿದೆ. ಎಸ್ಪೆಷಲಿ ಈ ಕಲರ್ ಆಪ್ಷನ್ ಜೊತೆಗೆ ಸೀರಿಯಸ್ಲಿ ಟೂ ಗುಡ್. ಪ್ಲಸ್ ನಾರ್ಡೋ ಗ್ರೇ ಅನ್ನೋ ಆಪ್ಷನ್, ಆ ಕಲರು ಚೆನ್ನಾಗಿದೆ. ಅದ್ರ ಬಿಟ್ಟರು ಮೇಜರ್ ಚೇಂಜಸ್ ಸ್ಟ್ರಕ್ಚರಲಿ ಯಾವುದೇ ರೀತಿಯಾದ ಇಲ್ಲ. ಇಂಜಿನ್ ಆಪ್ಷನ್ ಸೇಮ್ ಇದೆ ಬಿಕಾಸ್ ಇದೊಂದು ಫೇಸ್ ಲಿಫ್ಟ್ ಅಷ್ಟೇ. ಆ್ಯಂಡ್ ವೀಲ್ಸ್ ಚೇಂಜಸ್ ಆಗಿದೆ. 16 ಇಂಚ್ ವೀಲ್ಸ್ ಬರ್ತಾ ಇದೆ. ಪೆಟ್ರೋಲಲ್ಲಿ ನಿಮಗೆ MRF ಟೈರ್ ಸಿಕ್ಕಿದ್ರೆ ಇದರಲ್ಲಿ ಗುಡಿಯರ್ ಟೈರ್ ಸಿಗ್ತಾ ಇದೆ. ಬಟ್ ಈ ಡಿಸೈನ್ ಏನಿದೆ ನಾಟ್ ವೆರಿ ಫ್ಯಾನ್ಸಿ, ಬಟ್ ತುಂಬ ಕಾರ್ಸಲ್ಲಿ ಈ ಲೇಟೆಸ್ಟ್ ಡಿಸೈನ್ ಬರ್ತಾ ಇದೆ. ಒಂಥರ EV ಕಾರ್ ಥರ ಕಾಣಿಸ್ತಾ ಇದೆ. ಏರೋ ವೀಲ್ಸ್, ಫ್ರಂಟಲ್ ಡಿಸ್ಕ್ ಬ್ರೇಕ್ ಸಿಗ್ತಾ ಇದೆ. ಬ್ಲ್ಯಾಕ್ ಔಟ್ ಮಿರರ್ಸು, ಇಂಟಿಗ್ರೇಟೆಡ್ ನಮ್ಗೆ ಇಂಡಿಕೇಟರ್ಸು, 360 ಡಿಗ್ರಿ ಕ್ಯಾಮ್ರಾ ಸಿಗ್ತಾ ಇದೆ. ಸೊ A ಪಿಲ್ಲರ್, B ಪಿಲ್ಲರ್, C ಪಿಲ್ಲರ್. ಕಾರ್ನ ಲೆಂತ್ ಆಲ್ಮೋಸ್ಟ್ 2.5 ಮೀಟರ್ಸ್ ಪ್ಲಸ್ ವೀಲ್ ಬೇಸ್ ಬರ್ತಾ ಇದೆ. ಸೊ ಇದರಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಆಗಲಿಲ್ಲ. ಬಟ್ ಒಂದು ಮೇಜರ್ ಚೇಂಜಸ್ ಏನಂದ್ರೆ ನಮಗೆ ಫ್ಲಶ್ ಡೋರ್ ಹ್ಯಾಂಡಲ್ಸ್ ನ ಕೊಟ್ಟಿದ್ದಾರೆ, ವಿಚ್ ಇಸ್ ಕೈಂಡ್ ಆಫ್ ನೈಸ್. ಬಟ್ ಹ್ಯಾಚ್ ಬ್ಯಾಕ್ ಅಲ್ಲಿ ಸ್ವಲ್ಪ ಪ್ರೀಮಿಯಂ ಆಗಿರೋದಕ್ಕೆ ಇದನ್ನ ಕೊಟ್ಟಿದ್ದಾರೆ. ಬಟ್ ಡೇ ಟು ಡೇ ಯೂಸಸ್ ಅಲ್ಲಿ ಅಷ್ಟು ಕನ್ವೀನಿಯನ್ಸ್ ಅಂದ್ರೆ ನಾಟ್ ಮಚ್. ಬಟ್ ಲುಕ್ ಚೆನ್ನಾಗಿದೆ. ಇಲ್ಲಿ ಒಂಥರ ಲೈಟ್ ಕೂಡ ಇದೆ. ಸೊ ನೈಟ್ ಟೈಮ್ ಅಲ್ಲಿ ನೋಡೋದಕ್ಕೆ ಈಸಿ. ಥಡ್ ಅಂತ ಕ್ಲೋಸ್ ಆಗುತ್ತೆ. ನಮ್ಗೆ ಇಲ್ಲಿ C ಪಿಲ್ಲರ್ ಅಲ್ಲಿ ನಮಗೆ ರಿಯರ್ಗೆ ಡೋರ್ ನಾಬ್ ಇದೆ. ಆ್ಯಂಡ್ ಬಂದ್ರೆ ಬ್ಲ್ಯಾಕ್ ಔಟ್ ಫಿನಿಶ್ ಮೇಲೆ ರೂಫ್ ಇದೆ. ಬಟ್ ಮೇಜರ್ ಚೇಂಜ್ ಅಂದ್ರೆ ಕನೆಕ್ಟೆಡ್ ಟೇಲ್ ಲ್ಯಾಂಪ್ ಏನಿದೆ, ಇದರಿಂದ ಲುಕ್ ಮಾತ್ರ ಸಖತ್ತಾಗಿದೆ. ಎಸ್ಪೆಷಲಿ ನೈಟ್ ಅಲ್ಲಿ ನೋಡಕ್ ಕಾರು ಸೂಪರ್ ಅಪ್ ಮಾರ್ಕೆಟ್, ಒಂದು ಸ್ಟೆಪ್ ಅಬೋವ್ ಅಲ್ಲೇ ಕಾಣಿಸುತ್ತೆ. ಡಿಫಾಗರ್ಸು, ವೈಪರ್ಸ್ ಇದೆ, ರಿಯರ್ ಪಾರ್ಕಿಂಗ್ ಕ್ಯಾಮ್ರಾ, ಆಲ್ಟ್ರಾಸ್ ಲೋಗೋನ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. 2 ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಸಿಗ್ತಾ ಇದೆ. ರಿವರ್ಸ್ ಪಾರ್ಕಿಂಗ್ ಲೈಟು, ಬ್ರೇಕ್ ಲೈಟ್ ಇಲ್ಲಿದೆ, ಶಾರ್ಕ್ ಫಿನ್ ಆಂಟಿನಾ. ಬಟ್ ಇನ್ನೊಂದು ಮೇಜರ್ ಏನಂದ್ರೆ ನಮಗೆ ಬೂಟ್ ಸ್ಪೇಸು, ಬಿಕಾಸ್ ಈ ಸೆಗ್ಮೆಂಟ್ ಅಲ್ಲೇ ಡೀಸೆಂಟ್ ಎನಫ್ ಬೂಟ್ ಸ್ಪೇಸ್ ನೋಡ್ಬೋದು. ಆಲ್ಮೋಸ್ಟ್ 345 ಲೀಟರ್ ಬೂಟ್ ಸ್ಪೇಸ್ ಸಿಗ್ತದೆ. ಕೆಳಗಡೆ ಒಂದು ಚಿಕ್ಕದಾದಂಥ ಸ್ಪೇರ್ ಟೈರ್ ಇದೆ, ಲಿಟಲ್ ಡೌನ್ ಸೈಡ್ ಸ್ಪೇರ್ ಟೈರ್, ಲೈಟ್ ಇದೆ, ಪ್ರಿಟಿ ಡೀಸೆಂಟ್ ಪಾರ್ಸಲ್ ಟ್ರೇನು ಸಿಗ್ತಾ ಇದೆ. ನಮಗೆ ಮೇಜರ್ ಆಗಿ ಚೇಂಜಸ್ ಆಗಿರೋದೇ ಕಾರ್ನ ಒಳಗಡೆ. ಆ್ಯಂಡ್ ಇನ್ನೊಂದು ವಿಷಯ ಏನಂದ್ರೆ, ನಾನು ಡ್ರೈವ್ ಮಾಡೋವಾಗ ಹೇಳ್ತೀನಿ, ಕಾರಲ್ಲಿ ಡೀಸೆಲ್ ಇಂಜಿನ್ ಪೆಟ್ರೋಲ್ ಇಂಜಿನ್ಗೆ ಇದರಲ್ಲಿ ಮೈಲೇಜ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. 90 ಡಿಗ್ರಿ ಓಪನಿಂಗ್ ಇಷ್ಟು ಸ್ಟ್ರೆಚ್ ಆಗುತ್ತೆ. ಬಿಕಾಸ್ ಒಳಗಡೆ ಹೋಗೋದಕ್ಕೆ, ಈಚೆ ಬರೋದಕ್ಕೆ ತುಂಬಾ ಈಸಿ ಆಗಿರುತ್ತೆ. ಸ್ಪೀಕರ್ಸ್ ಡೋರ್ ಅಲ್ಲಿ ನೋಡ್ಬೋದು, ಇಲ್ಲಿ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ. ಬಟ್ ಒಂದು ವಿಷಯ ಏನಂದ್ರೆ, ಬೇಜ್ ಅನ್ನೋದು ಅಷ್ಟು ಫ್ಯಾನ್ಸಿ ಇರಲಿಲ್ಲ. ಬಿಕಾಸ್ ಹಳೆ ಕಾಲದ್ದು, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಎಲ್ಲ ಕಾರಲ್ಲೂ ಬೇಜ್ ಬರ್ತಾ ಇತ್ತು. ಬಟ್ ಇವೆನ್ಚುಲಿ ಅದು ಹೋಗ್ಬಿಟ್ಟಿತ್ತು. ಬಟ್ ಮತ್ತೆ ಈಗ ನೋಡಿದ್ದ ಕಿಯಾ ಕಾರಿನ್ಸ್ ಎಲ್ಲ ಆಗಿರ್ಬೋದು, ತಾರ್ ರಾಕ್ಸ್ ಅಲ್ಲಿ ಎಲ್ಲ ಕಡೆ ಮತ್ತೆ ಬೇಜ್ ಬರ್ತಾ ಇದೆ. ಲುಕ್ಸ್ ಪ್ರೀಮಿಯಂ. ಬಟ್ ನಮ್ಮ ಇಂಡಿಯನ್ ಕಂಡೀಷನ್ಸ್ಗೆ ಯಾವ ತರ ಇರುತ್ತೆ ಅಂತ ಗೊತ್ತಿಲ್ಲ. ಸ್ವಲ್ಪ ಸ್ಕೂಪ್ಡ್ ಔಟ್ ಸೀಟ್ಸ್ ನ ಮಾಡಿದ್ದಾರೆ. ಸೊ 6 ಫೀಟ್ ಇದ್ರೂ ಅಂಡರ್ ಥೈ ಸಪೋರ್ಟ್ ಚೆನ್ನಾಗಿದೆ. ಮೇನೆ ಈ ಲಿಟಲ್ ಸ್ಕೂಪ್ ಅಪ್ ಸೀಟ್ ನ ಮಾಡಿದ್ದಾರೆ. ಸೊ ಇದರಿಂದ ಏನಾಗ್ತಿದೆ ಅಂದ್ರೆ ಅಂಡರ್ ಥೈ ಸಪೋರ್ಟ್ ಸ್ಟ್ಯಾಂಡರ್ಡ್ ಆಗಿ ಚೆನ್ನಾಗಿದೆ. 3 ಪಾಯಿಂಟ್ ಸೀಟ್ ಬೆಲ್ಟ್ಸು, ಐಸೋಫಿಕ್ ಮೌಂಟ್ಸು, ಸೊ ಇದೆಲ್ಲ ಸ್ಟ್ಯಾಂಡರ್ಡ್ ಆಗಿದೆ. ಹೆಡ್ ರೆಸ್ಟು ಡೀಸೆಂಟ್ ನೋಡ್ಬೋದು ನೀವು, ಹೆಡ್ ರೆಸ್ಟು ಡೀಸೆಂಟ್ ಆಗಿದೆ. ಇಲ್ಲಿ ಹಿಂದೆ ಸ್ವಲ್ಪ ಲೈಟ್ ಇಲ್ಲ. ಸೊ ನೈಟ್ ಟೈಮಲ್ಲಿ ಏನಾದರೂ ಹಿಂದೆ ಲೈಟ್ ಬೇಕು ಅಂದ್ರೆ ಮುಂದೆನೆ ಆನ್ ಮಾಡ್ಕೊಬೇಕು. ನಮಗೆ ಜಾಕೆಟ್ ಹುಕ್ ಇದೆ, ಹೋಲ್ಡರ್ ಇದೆ, ವೆರಿ ಸಿಂಪಲ್ ಡ್ಯಾಶ್ ಬೋರ್ಡು. ಸೆಂಟ್ರಲ್ ನಮಗೆ AC ವೆಂಟ್ಸು, 65 ವಾಟ್ ಚಾರ್ಜರ್, ಇಷ್ಟೇ. ತುಂಬಾ ಜಾಸ್ತಿ ಏನಿಲ್ಲ, ರೂಮಿ ಆಗಿದೆ, 5 ಜನ ಕೂತ್ಕೊಬಹುದು. ಬಟ್ ತುಂಬಾ ಲಾಂಗ್ ಡ್ರೈವ್ಸ್ಗೆ ಲಿಟಲ್ ಅನ್ಕಂಫರ್ಟಬಲ್ ಆಗಿರುತ್ತೆ. ಬಟ್ ಮೇಜರ್ ಚೇಂಜಸ್ ಫ್ರಂಟ್ ಅಲ್ಲಿ ಆಗಿದೆ. ಫ್ರಂಟ್ ಅಲ್ಲೇ ಫುಲ್ಲಿ ಲೋಡೆಡ್ ಮಾಡಿಬಿಟ್ಟಿದ್ದಾರೆ ಗಾಡಿಯಲ್ಲಿ. 10.25 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಬಟ್ ಪೆಟ್ರೋಲ್ ಅಲ್ಲಿ ನಿಮಗೆ 2 ಡಿಸ್ಪ್ಲೇ 10.25 ಇಂಚ್ ಬರುತ್ತೆ. ಬಟ್ ಡೀಸೆಲ್ ಹಾಗೆ CNG ಅಲ್ಲಿ ಚಿಕ್ಕದಾದಂಥ 7 ಇಂಚ್ ಡಿಸ್ಪ್ಲೇ. ಬಟ್ ಸೈಡ್ ಅಲ್ಲಿ ನಮಗೆ ಅನಲಾಗ್ ಬರುತ್ತೆ, ಬಿಕಾಸ್ ಆ CNG ಟ್ಯಾಂಕ್ ಎಲ್ಲ ಸಪರೇಟ್ ಆಗಿ ಬರುತ್ತೆ. ಬಟ್ ಪೆಟ್ರೋಲ್ DCA ಅಲ್ಲಿ ನಿಮಗೆ ಬಿಗರ್ ಡಿಸ್ಪ್ಲೇಸ್ ಬರುತ್ತೆ. ಈವನ್ ಸ್ಟೇರಿಂಗ್ ನ ಕಂಪ್ಲೀಟ್ಲಿ ಚೇಂಜ್ ಮಾಡ್ಬಿಟ್ಟಿದ್ದಾರೆ.
2 ಸ್ಪೋಕ್ ಸ್ಟೇರಿಂಗ್ ವೀಲ್, ಸೇಮ್ ನೆಕ್ಸಾನ್ ಅಲ್ಲಿ ನಮಗೆ ಪಂಚನ್ ಬರೋಂಥ ಸ್ಟೇರಿಂಗ್ ವೀಲ್, ಬಿಕಾಸ್ ರೈಟ್ ಸೈಡ್ ಅಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್, ಲೆಫ್ಟ್ ಸೈಡ್ ಅಲ್ಲಿ ಮೀಡಿಯಾ ಕಂಟ್ರೋಲ್ಸ್ ಇದೆ. ಇಲ್ಲಿ AC ಕಂಟ್ರೋಲ್ಸ್ ಕೂಡ ಕಂಪ್ಲೀಟ್ಲಿ ಟಚ್ ಮಾಡ್ಬಿಟ್ಟಿದ್ದಾರೆ. ಸೊ ಇದರಿಂದ ಸ್ವಲ್ಪ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಅಂತೂ ಡೆಫಿನೆಟ್ಲಿ ಇದೆ. ಮ್ಯಾನ್ಯಲ್ ಆಗಿರೋದ್ರಿಂದ, ಬಿಕಾಸ್ ಇದು 5 ಸ್ಪೀಡ್ ಮ್ಯಾನ್ಯಲ್ ಬರುತ್ತೆ ನಿಮಗೆ. ಡೀಸೆಲ್ ಅಲ್ಲಿ ಆಟೋಮ್ಯಾಟಿಕ್ ಆಪ್ಷನ್ ಇಲ್ಲ. ವೈರ್ಲೆಸ್ ಚಾರ್ಜಿಂಗು, ಇಲ್ಲಿ ಕಪ್ ಹೋಲ್ಡರ್ಸ್ ಇದೆ, ಮ್ಯಾನ್ಯಲ್ ಪಾರ್ಕ್ ಬ್ರೇಕು. ಗ್ಲೌ ಬಾಕ್ಸ್ ಓಪನ್ ಮಾಡೋದು ಅಡ್ವಾನ್ಸ್ ಕೂಲ್ಡ್ ಗ್ಲೌ ಬಾಕ್ಸ್ ಇದೆ. ಇಲ್ಲಿ ಸ್ವಲ್ಪ ಕಪ್ ಹೋಲ್ಡರ್ಸ್ ಆಪ್ಷನ್ ಇದೆ. ಆಂಬಿಯಂಟ್ ಲೈಟಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು ಲೆದರ್ ಯೂಸ್ ಮಾಡಿದ್ದಾರೆ. ನಾಟ್ ಸಾಫ್ಟ್ ಟಚ್ ಮೆಟೀರಿಯಲ್, ಸ್ವಲ್ಪ ಹಾರ್ಡ್ ಆಗೇ ಇದೆ. ಬಟ್ ಆಂಬಿಯಂಟ್ ಲೈಟಿಂಗ್ ಜೊತೆಗೆ ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡಿರೋದ್ರಿಂದ ಡೆಫಿನೆಟ್ಲಿ ಅಪ್ ಮಾರ್ಕೆಟ್ ಅಂತೂ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಮಗೆ ಟಿಕೆಟ್ ಹೋಲ್ಡರ್ಸ್ ಇದೆ. ಇಲ್ಲಿ ನಮಗೆ ವ್ಯಾನಿಟಿ ಮಿರರ್ ಕೂಡ ಇದೆ. ಯಾವುದೇ ರೀತಿಯಾದ ಲೈಟ್ ಕೊಟ್ಟಿಲ್ಲ. ಅಂಡ್ ಇನ್ನೊಂದು ವಿಷಯ ಏನಂದ್ರೆ ಪ್ರಾಪರ್ ಸನ್ ರೂಫ್ ಸಿಗುತ್ತೆ. ಕಂಪ್ಲೀಟ್ಲಿ ಓಪನ್ ಆಗುತ್ತೆ. ನಾಟ್ ಅ ಬಿಗ್ ಪ್ಯಾನರಾಮಿಕ್ ಸನ್ ರೂಫ್, ಬಟ್ ಡೀಸೆಂಟ್ ಸನ್ ರೂಫ್. ಈ ಸೆಗ್ಮೆಂಟ್ ಅಲ್ಲೇ ಐ ಥಿಂಕ್ ಇದೇ ಸನ್ ರೂಫ್ ಬರೋದು. ಫ್ರಂಟ್ ಅಲ್ಲಿ ನಮಗೆ ಲ್ಯಾಪ್ಟಾಪ್ ಚಾರ್ಜ್ ಹಾಕುವಂತ 65 ವಾಟ್ ಚಾರ್ಜರ್ ಸಿಗುತ್ತೆ. 12 ವೋಲ್ಟ್ ಸಾಕೆಟ್ ಇದೆ. ವೈರ್ಲೆಸ್ ಚಾರ್ಜಿಂಗ್ ಕೂಡ ಕೊಡ್ತಾರೆ. ಪ್ರಿಟಿ ಲೋಡೆಡ್ ಅಂತಾನೆ ಹೇಳ್ಬೇಕು. ಮೇನ್ ಆಗಿ ಡ್ರೈವಿಂಗ್ ಯಾವ ತರ ಇದೆ, ಡೀಸೆಲ್ ಇಂಜಿನ್, ಅದಾದ್ಮೇಲೆ CNG ಹಾಗೆ ಪೆಟ್ರೋಲ್, ಬನ್ನಿ ನೋಡೋಣ. ಸೊ ಸ್ನೇಹಿತರೆ, ಇಂಡಿಯಾದ ಓನ್ಲಿ ಡೀಸೆಲ್ ಹ್ಯಾಚ್ ಬ್ಯಾಕ್ ಯಾವ ತರ ಡ್ರೈವ್ ಮಾಡುತ್ತೆ ಅಂತ ನೋಡೋಣ. ಮ್ಯಾನ್ಯಲ್ ಗೇರ್ ಬಾಕ್ಸ್ ಅಲ್ಲಿ ಅಷ್ಟೇ ಬರೋದು, ಬಟ್ ಏನಂದ್ರೆ ಫನ್ ಇರುತ್ತೆ ಡೀಸೆಲ್ ಓಡಿಸೋದಕ್ಕೆ. ಬಿಕಾಸ್ 200 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್. ಫಸ್ಟ್ ಗೇರ್, ಲೆಫ್ಟ್ ಲೆಗ್ ಆನ್ ದ ಕ್ಲಚ್, ಆಕ್ಸಲರೇಟ್ ಕೊಟ್ಟು, ಓ ನೈಸ್. ಫಸ್ಟ್ ಗೇರ್ ಅಲ್ಲಿ ಆಲ್ಮೋಸ್ಟ್ ಒಂದು 45 ವರೆಗೂ ಹೋಗುತ್ತೆ. ಬಟ್ ಒಳ್ಳೆ ಪಿಕಪ್ ಇದೆ ಗುರು. ಸೊ ಗೇರ್ ಶಿಫ್ಟಿಂಗ್ ಇಸ್ ಆಲ್ಸೋ ವೆರಿ ಸ್ಮೂತ್. ಬಟ್ ಏನಂದ್ರೆ ಕ್ಲಚ್ ಸ್ಮೂತ್ ಆಗಿದೆ, ಬಟ್ ಗೇರ್ ಶಿಫ್ಟಿಂಗ್ ಅಷ್ಟು ರಿಫೈನ್ಡ್ ಆಗಿಲ್ಲ. ಬಟ್ ವೆರಿ ಗುಡ್ ಪಿಕಪ್. ಬಟ್ ಜನರಲ್ ಡೀಸೆಲ್ ಇಂಜಿನ್ ತರಾನೇ ಸ್ವಲ್ಪ ನಾಯ್ಸಿ ಇದೆ ನೋಡಿ. ಕ್ವಿಕ್ ಓವರ್ಟೇಕ್ಸ್ ಎಲ್ಲ ಆಲ್ರೆಡಿ 100-120 ಎಷ್ಟು ಈಸಿಯಾಗಿ ಹೋಗ್ತಿದೆ. ಇಂಡಿಯಾದಲ್ಲಿ ನಾವು ನೋಡಿದ್ರೆ ಹ್ಯಾಚ್ ಬ್ಯಾಕ್ಸ್ ಅನ್ನೋದೇ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಎಲ್ಲ SUVs ಇಲ್ಲ ಸಿಡಾನ್ಸ್ ಹೋಗ್ತಿದ್ದಾರೆ. ಬಟ್ ನಮ್ಗೆ ಆಪ್ಷನ್ಸ್ ತುಂಬಾನೇ ಕಮ್ಮಿ. ಒಂದು i20 ಇದೆ, i20 ಅಲ್ಲಿ N ಲೈನ್ ಇದೆ. ಡೀಸೆಲ್ ಆಪ್ಷನ್ ಇಲ್ಲ i20 ಅಲ್ಲಿ. ಅಂಡ್ ಬಲಿನೋ ನೋಡಿದ್ರೆ ಅದರಲ್ಲಿ ಕಂಪ್ಲೀಟ್ಲಿ ಪೆಟ್ರೋಲ್. ಬಟ್ ಏನಂದ್ರೆ ಗುಡ್ ಥಿಂಗ್ ಏನಂದ್ರೆ ಮಾರುತಿ ಸುಜುಕಿಯಲ್ಲಿ ನಮಗೆ 4 ಸಿಲಿಂಡರ್ ಇಂಜಿನ್, ಪೆಟ್ರೋಲ್ ಇಂಜಿನ್ ಬರುತ್ತೆ. ಬಟ್ ಇದರಲ್ಲಿ 3 ಸಿಲಿಂಡರೇ ಬರೋದು. ಬಟ್ ಡೀಸೆಲ್ ಇಂಜಿನ್ ಸ್ವಲ್ಪ ನಾಯ್ಸಿ ಇದೆ. ಬಟ್ ಪರವಾಗಿಲ್ಲ, ರೋಡ್ ನಾಯ್ಸ್ ಅಷ್ಟೊಂದು ಕೇಳಿಸ್ತಿಲ್ಲ. ಬಿಕಾಸ್ ಈವನ್ ಅಟ್ 140 ಸ್ಪೀಡ್ಸ್ ಅಲ್ಲೂ ಗಾಡಿ ನೋಡಿ ಎಷ್ಟು ಸ್ಟೇಬಲ್ ಆಗಿದೆ. ಐ ಲವ್ ದಿಸ್ 2 ಸ್ಪೋಕ್ ಸ್ಟೇರಿಂಗ್ ವೀಲ್, ಚೆನ್ನಾಗಿದೆ ಗುರು. ಸೊ ಡೆಫಿನೆಟ್ಲಿ ಈಚ್ ಗೇರ್ ಅಲ್ಲಿ ಸಿಕ್ಕಾಪಟ್ಟೆ ಪಿಕಪ್ ಇದೆ. ಬಟ್ 3rd and 4th ಇಸ್ ಟೂ ಗುಡ್. ಸೊ ನೀವು ಜನರಲಿ ಸಿಟಿಯಲ್ಲಿ ಯೂಸ್ ಮಾಡ್ತಿದ್ರೆ ನೀವು ಮ್ಯಾಕ್ಸಿಮಮ್ 2nd, 3rd ಗೇರ್ ಅಲ್ಲೇ ಮ್ಯಾಕ್ಸಿಮಮ್ ಯೂಸ್ ಮಾಡ್ಬೋದು. ಫಸ್ಟ್ ಡೌನ್ ಶಿಫ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಇದರಲ್ಲಿ ಸ್ವಲ್ಪ ಶಾರ್ಟ್ ಗೇರಿಂಗ್ ನ ಕೊಟ್ಟಿದ್ದಾರೆ. ಬಟ್ ಪ್ರಾಪರ್ ಆಟೋಮ್ಯಾಟಿಕ್ ಆಪ್ಷನ್ ಇದ್ದಿದ್ರೆ ಚೆನ್ನಾಗಿರೋದು. ಸಸ್ಪೆನ್ಷನ್ ಅಂತೂ ಎರಡರಲ್ಲೂ ಆಲ್ಮೋಸ್ಟ್ ಸಿಮಿಲರ್, ಪೆಟ್ರೋಲ್ ಅಲ್ಲಿ ಡೀಸೆಲ್ ಅಲ್ಲಿ ಎರಡರಲ್ಲೂ ನೋಡಿ. ಬಟ್ ಗುಡ್ 100-120 ಸ್ಪೀಡ್ಸ್ ಅಲ್ಲೂ ಇಟ್ ಡಸಂಟ್ ಫೀಲ್ ಸ್ಟ್ರೆಸ್ಡ್ ಅಟ್ ಆಲ್. ನೋಡಿ ಆಲ್ಮೋಸ್ಟ್ 2000 ಮೇಲೆ ಸ್ವಲ್ಪ RPM ಅಲ್ಲೇ 120 ಅಲ್ಲಿ ಹೋಗ್ತಿದೆ. ಸೊ ದಟ್ ಈಸ್ ದ ಗುಡ್ ಥಿಂಗ್ ಅಬೌಟ್ ಡೀಸೆಲ್ ಇಂಜಿನ್ಸ್. ಸೊ ಓವರ್ ಆಲ್ ವ್ಯೂ ಅಂತೂ ಎಲ್ಲೂ ಅಬ್ಸ್ಟ್ರಾಕ್ಟ್ ಆಗ್ತಿಲ್ಲ, ಚೆನ್ನಾಗಿದೆ. ಅಂಡ್ ಇಟ್ಸ್ ಲೋವರ್ ಡೌನ್ ಟು ದ ಗ್ರೌಂಡ್ ಅಲ್ಲ. ಈ ಹ್ಯಾಚ್ ಬ್ಯಾಕ್ಸ್ ಅಲ್ಲಿ ಅದೇ ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೇಕು. ಅಂಡ್ ಸನ್ ರೂಫ್ ಇರೋದ್ರಿಂದ ತುಂಬಾ ಲೈಟ್ ಅಂತೂ ಬರ್ತಾ ಇದೆ. ಸ್ಟೇರಿಂಗ್ ವೀಲ್ ರೆಸ್ಪಾನ್ಸಿವ್ ಚೆನ್ನಾಗಿದೆ. ಬಟ್ ಇದರಲ್ಲೇ ಟರ್ಬೋ ಪೆಟ್ರೋಲ್ ಆಪ್ಷನ್ ಇದ್ದಿದ್ರೆ ಚೆನ್ನಾಗಿರೋದು. 1 ಲೀಟರ್. ಬಟ್ ಆ ಇಂಜಿನ್ ನನಗೆ ಎಷ್ಟೊಂದು ಫೇವ್ರೇಟ್ ಇಲ್ಲ. ಪರವಾಗಿಲ್ಲ, ನ್ಯಾಚುರಲ್ ಆಸ್ಪಿರೇಟೆಡ್ ನೆಕ್ಸ್ಟ್ ಓಡಿಸೋಣ. ಬಟ್ ಡೀಸೆಲ್ ಇಂಜಿನ್ 1.5 ಲೀಟರ್ ಚೆನ್ನಾಗಿದೆ. ಬಿಕಾಸ್ ಈ 1.5 ಲೀಟರ್ 4 ಸಿಲಿಂಡರ್ ಡೀಸೆಲ್ ಇಂಜಿನ್ ನಮಗೆ ಆಲ್ಮೋಸ್ಟ್ 89 BHP ಸಿಗ್ತಾ ಇದೆ. ಪೆಟ್ರೋಲ್ಗಿಂತ ಒಂದು 2 BHP ಜಾಸ್ತಿ. ಟಾರ್ಕ್ ಅಂತೂ ಎರ್ರಾಬಿರಿ ಆಲ್ಮೋಸ್ಟ್ 70-80 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಜಾಸ್ತಿ ಸಿಗ್ತಾ ಇದೆ. ಸೊ ಅದು ಒಂದು ಬಿಗ್ ಅಡ್ವಾಂಟೇಜ್. ಬಟ್ ತುಂಬಾ ನೀವೇನಾದ್ರು ಸಿಟಿಯಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ಮ್ಯಾನ್ಯಲ್ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಲಾಂಗ್ ಡ್ರೈವ್ಸ್ ಹೋಗ್ತೀರಾ, ಬಿಕಾಸ್ ನಾರ್ತ್ ಇಂಡಿಯಾದಲ್ಲಿ ಎಲ್ಲ ಆಲ್ಮೋಸ್ಟ್ ಡೀಸೆಲ್ ಕಾರ್ಸ್ ಬ್ಯಾನ್ ಆಗ್ಬಿಟ್ಟಿದೆ. ಓನ್ಲಿ ನಮ್ ಸೌತ್ ಇಂಡಿಯನ್ಸ್ ಈ ಡೀಸೆಲ್ ಕಾರ್ಸ್ ನ ಸೇವ್ ಮಾಡ್ತಾ ಇರೋದು ಅಂತಾನೆ ಹೇಳ್ಬೇಕು. ಕ್ವಿಕ್ ಆಗಿ ಬೇರೆ ಮಾಡೆಲ್ಸ್ ಓಡಿಸೋಣ. ಅಂಡ್ ಈಗ CNG ಗಾಡಿಯಲ್ಲಿ ಕೂತಿದ್ದೀನಿ. ಮೇಜರ್ ಆಗಿ ಏನು ಚೇಂಜಸ್ ಗೊತ್ತಾಗೋದಿಲ್ಲ. ಎಕ್ಸ್ಟೀರಿಯರ್ಸ್ ನೋಡಿದ್ರೆ CNG ಸ್ಟಿಕ್ಕರ್, ಬಟ್ ಈ ಡಿಸ್ಪ್ಲೇ ಅಲ್ಲಿ ನಮಗೆ CNG ಬರುತ್ತೆ. ನೀವು ರೈಟ್ ಸೈಡ್ ಅಲ್ಲಿ ನೋಡಬಹುದು. ನೀವು CNG ಓಡಿಸ್ತಿರ್ಬೇಕಾದ್ರೆ ನಿಮಗೆ CNG ಐಕಾನ್ ಬರುತ್ತೆ. ಅಂಡ್ ರೈಟ್ ಸೈಡ್ ಅಲ್ಲಿ ನೀವು ಟ್ಯಾಂಕ್ ಕೆಪಾಸಿಟಿನ ನೋಡಬಹುದು. ಜೊತೆಗೆ ನಮ್ಗೆ ಇಲ್ಲಿ CNG ಬಟನ್ ಇರುತ್ತೆ. ಜಸ್ಟ್ ನೀವು ಇದನ್ನ ಪ್ರೆಸ್ ಮಾಡಿ ಆಫ್ ಮಾಡ್ಕೊಂಡ್ರೆ ನೋಡಿ ಅಲ್ಲಿ ಐಕಾನ್ ಹೋಗ್ಬಿಡುತ್ತೆ. ಅಂಡ್ CNG ಇಂದ ಪೆಟ್ರೋಲ್ಗೆ ಸ್ವಿಚ್ ಆಗೋದು ಇಷ್ಟು ಈಸಿ. ಅಂಡ್ ಡ್ರೈವಿಂಗ್ ಯಾವ ತರ ಇದೆ ಅಂತ ಬನ್ನಿ ನೋಡೋಣ. ಸೊ ಫಸ್ಟ್ ಥಿಂಗ್ ನೀವು ನೋಟಿಸ್ ಮಾಡೋದೇ ಪವರ್ ಡಿಫರೆನ್ಸ್. ನೋಡ್ಬೋದು, ಸ್ವಲ್ಪ ರೆವ್ ಮಾಡಿದ್ರೆ ಇಂಜಿನ್ ಸೌಂಡ್ ಸಿಕ್ಕಾಪಟ್ಟೆ ಕೇಳಿಸುತ್ತೆ. ಅಂಡ್ ಲೋ ಸ್ಪೀಡ್ಸ್ ಅಲ್ಲಿ 2nd ಗೇರ್ ಅಲ್ಲೂ ಅಷ್ಟು ಈಸಿಯಾಗಿ ಪುಲ್ ಮಾಡ್ತಿಲ್ಲ ಅಂತ ಅನ್ಸುತ್ತೆ. ಬಟ್ ಏನಂದ್ರೆ
ಮೇಯ್ನು CNG ಈಸ್ಕೊಳ್ಳೋದೆ ನೀವು ಒಳ್ಳೆ ಮೈಲೇಜ್ಗೋಸ್ಕರ. ಸೊ ಇದರಲ್ಲಿ ಆಲ್ಮೋಸ್ಟ್ 60 ಲೀಟರ್ ಅಷ್ಟು CNG ಟ್ಯಾಂಕ್ ಕೆಪಾಸಿಟಿ ಇದೆ. ಅಂಡ್ ಟಾಟಾ ಮೋಟರ್ಸ್ ಅವರು ಸ್ಮಾರ್ಟ್ ಆಗಿ ಏನ್ ಮಾಡಿದೆ ಅಂದ್ರೆ ಡ್ಯೂಯಲ್ ಸಿಲಿಂಡರ್ ಕೆಪಾಸಿಟಿನ ಕೊಟ್ಬಿಟ್ಟಿದೆ. ಸೊ ಇದರಿಂದ ಏನಂದ್ರೆ ಒಂದು ದೊಡ್ಡ ಸಿಲಿಂಡರ್ ಇರೋ ಬದಲು ಚಿಕ್ಕದಾದಂತ 2 ಸಿಲಿಂಡರ್ ಕಂಫರ್ಟಬಲ್ ಆಗಿ ಬೂಟ್ ಅಲ್ಲಿ ಕೂತ್ಕೊಳ್ಳುತ್ತೆ. ಅದರಿಂದ ನಿಮ್ಗೆ 210 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ. ಅದು ಒಂದೇ ಅಲ್ಲದೆ ಒಳ್ಳೆ ಮೈಲೇಜು 26-27 ಕಿಲೋಮೀಟರ್ಸ್ ಪರ್ ಲೀಟರ್ ಮೈಲೇಜ್ ಸಿಗುತ್ತೆ. ಐ ಥಿಂಕ್ ದ್ಯಾಟ್ ಇಸ್ ವೆರಿ ಗುಡ್ ಅಂತಾನೆ ಹೇಳ್ಬೇಕು. ಬಿಕಾಸ್ ನಮಗೆ ಡೀಸೆಲ್ ಅಲ್ಲೂ ಆಲ್ಮೋಸ್ಟ್ ನಮಗೆ 22 ಇಂದ 23 ಮ್ಯಾಕ್ಸಿಮಮ್ ರಿಯಲ್ ವರ್ಲ್ಡ್ ಅಲ್ಲಿ ನಮಗೆ 20 ಸಿಕ್ಕೇ ಸಿಗುತ್ತೆ ಡೀಸೆಲ್ ಅಲ್ಲಿ. ಬಟ್ CNG ಅಲ್ಲಿ ಮಿನಿಮಮ್ ಅಂದ್ರೆ 25-26 ಕೊಡುತ್ತೆ. ಸೊ ಮೈಲೇಜ್ಗಂತೂ ವೆರಿ ಪ್ರಾಕ್ಟಿಕಲ್ ಕಾರ್ CNG. ಬಿಕಾಸ್ CNG ಅಂತ ಗೊತ್ತೇ ಆಗೋದಿಲ್ಲ. ಬಿಕಾಸ್ ಮುಂಚೆ ಆದ್ರೆ CNG ಗಾಡಿ ಅಂದ್ರೆ ಎಕ್ಸ್ಟರ್ನಲ್ ಆಗಿ ಎಲ್ಲ ಗೊತ್ತಾಗ್ತಿತ್ತು, ಬಟ್ ಈಗ ಗೊತ್ತಾಗಲ್ಲ. ಅಂಡ್ ಇನ್ನೊಂದು ವಿಷಯ ಏನಂದ್ರೆ CNG ಅಲ್ಲಿ AMT ಗೇರ್ ಬಾಕ್ಸ್ ಆಟೋಮ್ಯಾಟಿಕ್ ಯಾವುದೂ ಇಲ್ಲ, 5 ಸ್ಪೀಡ್ ಮ್ಯಾನ್ಯುಯಲ್ ಅಷ್ಟೇ ಸಿಗೋದು. ಸ್ವಲ್ಪ ಅಂಡರ್ ಪವರ್ಡ್ ಬಿಕಾಸ್ ಇದರಲ್ಲಿ ನಮಗೆ 73 BHP ಅಷ್ಟೇ ಸಿಗೋದು. ಇವನ್ ಟಾರ್ಕ್ ಕೂಡ ಕಮ್ಮಿನೇ ಕಂಪೇರ್ ಟು ದ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್. ಇದರಲ್ಲಿ 103 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಸಿಗ್ತಾ ಇದೆ. ಸೊ ಕ್ಲಚ್, ಈ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಆಲ್ಮೋಸ್ಟ್ ಸಿಮಿಲರ್ ಟು ಡೀಸೆಲ್. ಶಿಫ್ಟಿಂಗ್ ಎಲ್ಲ ತುಂಬಾ ಈಸಿ ಆಗಿದೆ. ಅಂಡ್ ಸೀಟಿಂಗ್ ಕಂಫರ್ಟ್ ಬಗ್ಗೆ ಮಾತಾಡಿದ್ರೆ ಸೀಟಿಂಗ್ ಪೊಸಿಷನ್ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಎಸ್ಪೆಷಲಿ ದ ಅಂಡರ್ ಥೈ ಸಪೋರ್ಟ್ ಚೆನ್ನಾಗಿದೆ ಗುರು. ಸೊ ಡೆಫಿನೆಟ್ಲಿ ಹಿಂದೆನೂ ಕುತ್ಕೊಂಡು ನಾನು ಹೇಳ್ತೀನಿ, ಒಂದೇನಂದ್ರೆ ಈ ಟಚ್ ಇರೋದ್ರಿಂದ ಪ್ರತಿ ಸರಿ ನಾವು ಮುಂದೆ ನೋಡಿದ್ರೆ ಇಲ್ಲಿ ನೋಡಿ ಕಂಟ್ರೋಲ್ ಮಾಡಬೇಕು. ಸೊ ಅದೊಂದು ಡೆಫಿನೆಟ್ಲಿ ನೀವು ಕನ್ಸಿಡರ್ ಮಾಡಲೇಬೇಕು. ಅಂಡ್ ಇನ್ನೊಂದು ವಿಷಯ, ಟಾಟಾ ಮೋಟರ್ಸ್ ಅವ್ರು ಏನ್ ಮಾಡಿದ್ದಾರೆ CNG ಅಂದ್ರೆ ಪ್ರತಿ ಸರಿ ನೀವು ಪೆಟ್ರೋಲ್ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ CNG ಅಲ್ಲೇ ಸ್ಟಾರ್ಟ್ ಮಾಡಬಹುದು. ವೆರಿ ಗುಡ್ ಟೆಕ್ನಾಲಜಿ. ಮುಂಚೆ ಬಂದಿದ್ದ ಅಲ್ಟ್ರೋಸ್ ಬೇಸ್ ವೇರಿಯಂಟ್ಸ್ ಅಲ್ಲಿ ನಿಮಗೆ 2 ಏರ್ ಬ್ಯಾಗ್ಸ್ ಬರೋದು ಸ್ಟ್ಯಾಂಡರ್ಡ್ ಆಗಿ. ಬಟ್ ಈಗ ಎಲ್ಲ ವೇರಿಯಂಟ್ಸ್ ಅಲ್ಲೂ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಬರ್ತಾ ಇದೆ. ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಸೂಪರ್ ಯೂಸ್ಫುಲ್ ಫೀಚರ್ ಅಂತ ಹೇಳ್ಬೇಕು. ಬಿಕಾಸ್ ನಾನು ಓಡಿಸ್ತಿರೋ ಈ ವೇರಿಯಂಟು ಅಕಾಂಪ್ಲಿಷ್ S ಅಂತ. ಬಟ್ ನಿಮ್ಗೆ ಇನ್ನು ಟಾಪ್ ಅಂಡ್ ಪೆಟ್ರೋಲ್ ಬಂದ್ರೆ ಅದು ಅಕಾಂಪ್ಲಿಷ್ ಪ್ಲಸ್ S ಅಂತ. CNG ಬೆಲೆಗೆ ಬಂದ್ರೆ ನಮ್ಗೆ 7.89 lakhs, ಆಲ್ಮೋಸ್ಟ್ 1.25 ಲಕ್ಷ, ಆಲ್ಮೋಸ್ಟ್ 1 ಲಕ್ಷ ಜಾಸ್ತಿ ಕಂಪೇರ್ ಟು ದ NA ಪೆಟ್ರೋಲ್ ಬೇಸ್ ವೇರಿಯಂಟು. ಸೊ ಅದೊಂದು ನೀವು ನೋಟಿಸ್ ಮಾಡ್ಬೇಕು. ಆಲ್ಮೋಸ್ಟ್ ಟಾಪ್ ಎಂಡ್ ವೇರಿಯಂಟು ಈಗ ನಾನು ಏನು ಓಡಿಸ್ತೀನಿ ಆಲ್ಮೋಸ್ಟ್ 11 ಲಕ್ಷ ಗುರು CNG ವೇರಿಯಂಟ್. ಸೊ ಅದನ್ನ ಡೆಫಿನೆಟ್ಲಿ ನೋಟಿಸ್ ಮಾಡಿ. ತುಂಬಾ ಸಿಟಿಯಲ್ಲಿ ನೀವು ಸೌತ್ ಇಂಡಿಯಾದಲ್ಲಿ ಇದ್ದೀರಾ, ತುಂಬಾ ಸಿಟಿಯಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಡೀಸೆಲ್ ತಗೊಳ್ಳಿ. ಬಟ್ ಐ ವಿಶ್ ದೇ ಕುಡ್ ಹ್ಯಾವ್ ಗಿವನ್ ಆಟೋಮ್ಯಾಟಿಕ್. ಬಟ್ CNGನೂ ಪರವಾಗಿಲ್ಲ ಗುರು, ಚೆನ್ನಾಗಿದೆ. ಸೊ ಈಗ ನೋಡಿ, ನಾವು CNG ಗಾಡಿಯಲ್ಲಿ 5 ಪೀಪಲ್ ಕೂತಿದ್ದೀವಿ. ಎಲ್ಲ ಘಟಗಳು ಇನ್ಕ್ಲೂಡಿಂಗ್ ಮೀ. ಆ್ಯಂಡ್ ಅಪ್ ಹಿಲ್ ಹೋಗ್ತಿದೆ ಆರಾಮಾಗಿ 60 ಎಷ್ಟು ಈಸಿಯಾಗಿ ಹೋಗ್ತಿದೆ. ಸ್ವಲ್ಪ ಸ್ಟ್ರಗಲ್ ಮಾಡುತ್ತಲ್ಲ, ಸ್ವಲ್ಪ ಇದೆ. ಇವಾಗ 4th ಗೇರ್ ಅಲ್ಲಿ ಸ್ವಲ್ಪ ಸ್ಟ್ರಗಲ್ ಇದೆ, ಬಟ್ 3rd ಗೇರ್ ಇಸ್ ಗುಡ್ ಎನಫ್. ಆ್ಯಂಡ್ ನಾವು AC ನೂ ಆನ್ ಹಾಕಿದ್ದೀವಿ ಗಾಡಿನ. ಸೊ ಅದು ನೋಡಿದ್ರೆ ಸ್ವಲ್ಪ ಲ್ಯಾಕ್ ಕ್ಲಸ್ಟರ್ ಇದೆ, ಬಟ್ ಇಟ್ ಇಸ್ ವೆರಿ ಗುಡ್. ನಾಟ್ ಅಟ್ ಆಲ್ ಅನ್ ಇಶ್ಯೂ. ಲುಕಿಂಗ್ ಅಟ್ 5 ಪೀಪಲ್ ಅರೌಂಡ್ ನಾವು 600 kgs ಇದೀವಿ ಟೋಟಲಿ. ಎಲ್ಲರೂ ಘಟಗಳ ಇರೋದು. ಆ್ಯಂಡ್ ಅಪ್ ಹಿಲ್ ಅಲ್ಲಿ ಇಷ್ಟು ಚೆನ್ನಾಗಿ CNG ಹೋಗ್ತಿದೆ ಅಂದ್ರೆ ಐ ಥಿಂಕ್ ರಿಯಲಿ ಗುಡ್ ಅಂತಾನೆ ಹೇಳಬೇಕು. ಸೊ ಡೆಫಿನೆಟ್ಲಿ ಫ್ಯಾಮಿಲಿ ಆಡಿಯನ್ಸ್ ನಮ್ಮ ಥರ ಇಷ್ಟು ಲಗೇಜ್ ಹಾಕೊಂಡು ಹೋಗ್ಬೇಕಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕನ್ಸಿಡರ್ ದ ಟಾಟಾ ಅಲ್ಟ್ರೋ CNG. 100-120 ಸ್ಪೀಡ್ಸ್ ಅಲ್ಲೆಲ್ಲ ಕಂಫರ್ಟೇಬಲ್ ಆಗಿದೆ. ಬಟ್ ನಾನು ಆ DCT ಯಾವ ತರ ಪರ್ಫಾರ್ಮ್ ಆಗುತ್ತೆ ಪ್ಯಾಡಲ್ ಶಿಫ್ಟರ್ ಜೊತೆಗೆ ಅಂತ ನೋಡ್ಬೇಕು. ಕ್ವಿಕ್ ಆಗಿ ಅದ್ರಲ್ಲಿ ಹೋಗೋಣ. ಕೊನೆಗೆ ಪೆಟ್ರೋಲ್ DCA ಮಾಡೆಲ್ ಟಾಪ್ ಎಂಡ್ ವೇರಿಯಂಟ್ ನ ಓಡಿಸ್ತಾ ಇದ್ದೀನಿ. ಈ ಟಾಪ್ ಎಂಡ್ ನ ಅಕಾಂಪ್ಲಿಷ್ ಪ್ಲಸ್ S ಅಂತ ಕರೀತಾರೆ. ಆಲ್ಮೋಸ್ಟ್ 11.5 ಲಕ್ಷ ಆಗುತ್ತೆ ಇದು. ಡೀಸೆಲ್ಗೂ ಇದಕ್ಕೆ ಆಲ್ಮೋಸ್ಟ್ ಒಂದು 20,000 ಡಿಫ್ರೆನ್ಸ್ ಬರುತ್ತೆ. ಬಟ್ ಏನಂದ್ರೆ ಅಡ್ವಾಂಟೇಜ್ ಇದ್ರಲ್ಲಿ ನಮಗೆ ಆಟೋಮ್ಯಾಟಿಕ್ ಆಪ್ಷನ್ ಸಿಗುತ್ತೆ. ಡೀಸೆಲ್ ಹಾಗೆ CNG ಅಲ್ಲಿ ಆಟೋಮ್ಯಾಟಿಕ್ ಆಪ್ಷನ್ ಇಲ್ಲ. ಇನ್ನೂ ಒಂದು ಅಡ್ವಾಂಟೇಜ್ ಮೇನ್ ಆಗಿ ಪೆಟ್ರೋಲ್ ಯೂಸರ್ಸ್ಗೆ ಏನಂದ್ರೆ DCA ಆಪ್ಷನ್ ಬೇಡ ಗುರು ನನಗೆ ಅಂದ್ರೆ 5 ಸ್ಪೀಡ್ AMT ಆಪ್ಷನ್ ಕೂಡ ಬರುತ್ತೆ, ಆಟೋಮ್ಯಾಟಿಕ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಅದು ವೆರಿ ಗುಡ್ ಬಿಕಾಸ್ ಅದೊಂಥರ ಬಜೆಟ್ ಗೇರ್ ಬಾಕ್ಸ್ ತರ. ಸೊ ಒಳ್ಳೆ ಎಫಿಷಿಯನ್ಸಿನೂ ಸಿಗುತ್ತೆ. ಸಿಟಿಲಿ ಯೂಸ್ ಮಾಡೋದು ಬೆಸ್ಟ್. ಇದೊಂಥರ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಇನ್ನೊಂದು ನೆಕ್ಸ್ಟ್ ಜನರೇಷನ್. ಬಟ್ ಏನಂದ್ರೆ ಫಾಸ್ಟ್ ಆಗಿ ಶಿಫ್ಟ್ ಆಗುತ್ತೆ, ಬಟ್ ಅದೇ ತರನೇ ಫ್ಯೂಯಲ್ಲು ಕುಡಿಯುತ್ತೆ. ಸೊ ಅದನ್ನ ನೋಡ್ಕೊಬೇಕು. ಬಟ್ ಮ್ಯಾನ್ಯುಯಲ್ ಅಲ್ಲೂ ನಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ಬಟ್ ಈ DCA ಅಲ್ಲಿ ಮಾತ್ರ 6 ಸ್ಪೀಡ್ DCA ಇದೆ. ಒಂದು ಗುಡ್ ಅಡ್ವಾಂಟೇಜ್ ಏನಂದ್ರೆ ನಾವು ಘಾಟ್ ಸೆಕ್ಷನ್ ಅಲ್ಲಿ ಓಡಿಸ್ಬೇಕಾದ್ರೆ ಪ್ಯಾಡಲ್ ಶಿಫ್ಟರ್ಸ್ ನ ಯೂಸ್ ಮಾಡಿ ಡೌನ್ ಶಿಫ್ಟ್ ಕ್ವಿಕ್ ಆಗಿ ಮಾಡ್ಕೊಬಹುದು. ನೋಡಿ ಈಗ ನಾನು 4 ಇಂದ 3 ಬಂದೆ, ಶಿಫ್ಟಿಂಗ್ ವೆರಿ ವೆರಿ ಫಾಸ್ಟ್ ನಾವು. ಸೊ ಅದೊಂದು ಗುಡ್ ಅಡ್ವಾಂಟೇಜ್. ಅಂಡ್ ಈ ಇಂಜಿನ್ ರಿಫೈನ್ಮೆಂಟ್ ಲೆವೆಲ್ಸ್ ಡೀಸೆಂಟ್, ಬಟ್ 4 ಸಿಲಿಂಡರ್ ಮಟ್ಟಕ್ಕೆ ಬರಲ್ಲ, 3 ಸಿಲಿಂಡರ್. ಬಟ್ ಏನಂದ್ರೆ ಪರ್ಫಾರ್ಮೆನ್ಸ್ ಟಾಟಾದವರು ಆಲ್ಮೋಸ್ಟ್ 4 ಸಿಲಿಂಡರ್ಗಿಂತ ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದಾರೆ ಕಂಪೇರ್ ಟು ದ ಕಾಂಪಿಟೇಷನ್. ಅದು ಒಂದು ಗುಡ್ ಥಿಂಗ್. ಟಾರ್ಕ್ನು ಚೆನ್ನಾಗಿದೆ ಬಿಕಾಸ್ ಆಲ್ಮೋಸ್ಟ್ 87 BHP ಹಾಗೆ ಒಂದು 110-113 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಬರ್ತಾ ಇದೆ.
ವೆರಿ ಗುಡ್ ಅಂತ ಹೇಳ್ಬೇಕು ಕಂಪೇರ್ ಟು ದ CNG ಮಾಡೆಲ್. ನೋಡಿ ಕ್ವಿಕ್ ಓವರ್ಟೇಕ್ಸ್ ಎಲ್ಲ ವೆರಿ ಈಸಿ, ಎಸ್ಪೆಷಲಿ ಮ್ಯಾನ್ಯುಯಲ್ ಶಿಫ್ಟ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಒಳ್ಳೆ RPM ವರ್ಗೂ ಹೋಲ್ಡ್ ಮಾಡುತ್ತೆ. 6000 6,500 RPM ವರ್ಗೂ ಅಷ್ಟು ಬೇಗ ಅಪ್ ಶಿಫ್ಟ್ ಮಾಡ್ಕೊಳ್ಳಲ್ಲ. ಸೊ ಅದು ಒಂದು ಗುಡ್ ಅಡ್ವಾಂಟೇಜ್. ಸೊ ಸ್ವಲ್ಪ ಸ್ಪೋರ್ಟಿ ಆಗಿ ಡ್ರೈವ್ ಮಾಡ್ಬೋದು. ಹಾಗೆ ಇದರಲ್ಲಿ ಸ್ಟ್ಯಾಂಡರ್ಡ್ ಆಗಿ ನಮಗೆ ಎಲ್ಲ ತರದ ಫೀಚರ್ಸ್ ಲೈಕ್ TPMS ಬರುತ್ತೆ. 360 ಕ್ಯಾಮ್ರಾ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೇಕು ಸೆಗ್ಮೆಂಟ್ ಅಲ್ಲೇ. ಈವನ್ ಒನ್ ಸೆಗ್ಮೆಂಟ್ ಎಬವ್ ಕಾರ್ಸ್ಗಿಂತನೂ ಈ ಕಾರಲ್ಲಿ 360 ಕ್ಯಾಮ್ರಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪ್ಲಾಂಟೆಡ್ ಬ್ಯಾಲೆನ್ಸ್ಡ್ ಕಾರ್, ಎಂತೂಸಿಯಾಸ್ಟ್ಗೆ ಓಡಿಸೋಕ್ಕೂ ಒಳ್ಳೆ ಮಜಾ ಸಿಗುತ್ತೆ. ಪ್ಲಸ್ ಸಸ್ಪೆನ್ಷನ್, 5 ಜನ ಏನಾದ್ರು ಕುತ್ಕೊಂಡ್ರೆ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿಬಿಡುತ್ತೆ. ಸೊ ವೆರಿ ಇಂಪ್ರೆಸಿವ್ ಅಟ್ ದಿಸ್ ಪ್ರೈಸ್ ಪಾಯಿಂಟ್. ಡಿಫ್ರೆಂಟ್ ಪ್ರೈಸ್ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ. ಡೀಸೆಲ್ಗೂ ನಮ್ಗೆ ಆಪ್ಷನ್ ಪೆಟ್ರೋಲು, CNG. ಅಂಡ್ ಒನ್ ಗುಡ್ ಥಿಂಗ್ ಏನಂದ್ರೆ ಟಾಟಾದವರು ನೆಕ್ಸಾನ್ ಅಲ್ಲಿ ಮಾಡಿರೋ ತರ ಕನ್ಫ್ಯೂಷನ್ ಮಾಡಿಲ್ಲ ವೇರಿಯಂಟ್ಸು. ತುಂಬಾ ಸಿಂಪಲ್ ಆಗಿ ಇಟ್ಟಿದ್ದಾರೆ. 4 ವೇರಿಯಂಟು, 3 ಇಂಜಿನ್ ಆಪ್ಷನ್ ಅಂಡ್ ಗೇರ್ ಬಾಕ್ಸ್ ಆಪ್ಷನ್ಸು ಜಾಸ್ತಿ ತಲೆ ಕೆಡಿಸಿಲ್ಲ ಇವರು. ಸೊ ಅದು ಒಂದು ಗುಡ್ ಥಿಂಗ್. ಸೊ ಕಸ್ಟಮರ್ಸ್ ಯಾರಾದ್ರೂ ತಗೊಳಕ್ ಹೋಗ್ತಿರೋರಿಗೆ ತುಂಬಾ ಈಸಿಯಾಗಿರುತ್ತೆ ಆಪ್ಷನ್ಸ್ನ ಚೂಸ್ ಮಾಡೋದು. ನನ್ನ ಕೊನೆ ಅನಿಸಿಕೆ ಏನು, ಕೊನೆಗೆ ಏನು ಕನ್ಕ್ಲೂಡ್ ಮಾಡ್ತೀರಾ, ಈ 3 ವೇರಿಯಂಟ್ಸ್ ಓಡಿಸಿದ್ಮೇಲೆ ಐ ಫೀಲ್ ಡೀಸೆಲ್ ಇಸ್ ಒನ್ ಆಫ್ ದ ಬೆಸ್ಟ್. 1.5 ಲೀಟರ್ 4 ಸಿಲಿಂಡರ್ ಇಂಜಿನ್ ಏನಿದೆ, ಈ ಟರ್ಬೋ ಚಾರ್ಜ್ ಇಂಜಿನ್, ವೆರಿ ಗುಡ್. ನಮಗೆ 89 BHP ಇದ್ರೂ 200 ನ್ಯೂಟನ್ ಮೀಟರ್ಸ್ ಆಫ್ ಟಾಕ್, ನಮಗೆ ಟ್ರಿಪಲ್ ಡಿಜಿಟ್ ಸ್ಪೀಡ್ಸ್ ಅಲ್ಲಿ ಎಷ್ಟು ಕಂಫರ್ಟಬಲ್ ಆಗಿದೆ ಅಂದ್ರೆ ಅನ್ಬಿಲೀವಬಲ್. ಸಿಕ್ಕಾಪಟ್ಟೆ ಖುಷಿ ಆಯ್ತು ಕಾರ್ ಓಡಿಸೋದಕ್ಕೆ, ಮಜಾ ಇರುತ್ತೆ. ಅದೇ ತರ ನಿಮ್ಗೆ ಸಿಟಿಯಲ್ಲಿ ಓಡಿಸ್ಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬಿಕಾಸ್ ಅದ್ರಲ್ಲಿ ಆಟೋಮ್ಯಾಟಿಕ್ ಇಲ್ಲ. ಸೊ ಓನ್ಲಿ ಸ್ಲೈಟ್ ಡ್ರಾಬ್ಯಾಕ್. ಅದ್ರಲ್ಲಿ ಆಟೋಮ್ಯಾಟಿಕ್ ತಂದಿದ್ರೆ ಚೆನ್ನಾಗಿರೋದು. ಇನ್ನೊಂದು 30,000 ಇಲ್ಲ 50,000 ಬಿಕಾಸ್ ಯಾರು ಆಟೋಮ್ಯಾಟಿಕ್ ಬೇಕಿತ್ತು ಅಂದ್ರೆ ಗಾಟ್ ಇಟ್. ಬಟ್ ಏನಂದ್ರೆ ಈ ಪ್ಯಾಡಲ್ ಶಿಫ್ಟರ್ಸ್ ಇರೋ ಪೆಟ್ರೋಲ್ ಆಪ್ಷನ್ ಒಂಥರ ಚೆನ್ನಾಗಿದೆ ಓಡಿಸೋದಕ್ಕೆ. ಸ್ಪೆಷಲಿ ಎಂತೂಸಿಯಾಸ್ಗೆ ಇನ್ನೂ ಫನ್ ಆಗಿರುತ್ತೆ ಈ ಆಟೋಮ್ಯಾಟಿಕ್ ಆಪ್ಷನ್. CNG ಪರ್ಫೆಕ್ಟ್ ಫ್ಯಾಮಿಲಿ ಗಾಡಿ ಅಂತಾನು ಹೇಳ್ಬೇಕು. ಬಟ್ ಟಾಪ್ ಎಂಡ್ CNG ವೇರಿಯಂಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯ್ತು, ಆಲ್ಮೋಸ್ಟ್ 11 ಲಕ್ಷವರೆಗೂ. ಸೊ ಓವರ್ ಆಲ್ ವೆರಿ ಗುಡ್ ಇಂಪ್ರೆಷನ್ಸ್. ಅಂಡ್ ಈವನ್ 5 ಜನ ಹಾಕೊಂಡು CNG ಗಾಡಿಲಿ ಎಷ್ಟು ಆರಾಮಾಗಿ ಇಳಿತಿದೆ ಅಂದ್ರೆ ಇಟ್ ವಾಸ್ ಟೂ ಗುಡ್. ಹಾಗೆ ಇನ್ನು ಡೀಟೇಲ್ಡ್ ಆಗಿ ವಾಕ್ ಅರೌಂಡ್ ಮಾಡಿದ್ದೀನಿ ಅರ್ಲಿಯರ್. ಸೊ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗಿ ಚೆಕ್ಔಟ್ ಮಾಡಿ. ಅಂಡ್ ನಿಮ್ಮ ಅನಿಸಿಕೆ ನನ್ನ ಕಾಮೆಂಟ್ ಸೆಕ್ಷನ್ ಡೆಫಿನೆಟ್ಲಿ ಹೇಳಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅದುವರೆಗೂ ಟೇಕ್ ಕೇರ್, ಬೈ ಬೈ, ಜೈ ಕರ್ನಾಟಕ.